ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಜಗನ್ವಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸೀರೆಗೆ ಬೇಬಿ ಕುಚ್ಚು ಹಾಕ್ತಾ ಇದ್ದೀನಿ. ಈ ಸೀರೆ ಬಂದು ಲೈಟ್ ಪಿಂಕು ಮತ್ತು ರಾಮ ಗ್ರೀನ್ ಕಾಂಬಿನೇಷನ್ ಇದೆ. ಸೊ ನಾನು ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ ತೊಗೊಂಡಿದ್ದೀನಿ. ಇದು ಬೇಬಿ ಕುಚ್ಚು ಹಾಕೋ ನೀಡಲ್ಲಿದು ನೋಡಿ, ಹೋಲ್ ದಪ್ಪ ಇದೆ, ಕಾಣಿಸ್ತಿದೆಯಾ? ಈ ಥರ ನೀಡಲ್ ತೊಗೊಳ್ಳಿ, ನಿಮಗೆ ದಾರ ಇಡ್ಸೋದಕ್ಕೆ ತುಂಬ ಈಸಿ ಆಗುತ್ತೆ. ಅದ್ರ ಜೊತೆ ಝರಿ ಥ್ರೆಡ್ಡು, ಗ್ಲೂ ಮತ್ತು ಸೀಸರು, ಅದ್ರ ಜೊತೆಗೆ ಎಮ್ಮಿಂಗ್ ಸೂಜಿ, ಇದು ಝರಿ ಥ್ರೆಡ್ ಏರಿಸ್ಕೊಳ್ಳೋದಕ್ಕೆ ಎಮ್ಮಿಂಗ್ ಸೂಜಿ. ಸೊ ಇಷ್ಟು ಮೆಟೀರಿಯಲ್ಸ್ ನಮಗೆ ಬೇಬಿ ಕುಚ್ಚು ಹಾಕೋದಕ್ಕೆ ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಆಲ್ರೆಡಿ ದಾರಾನ ಸುತ್ಕೊಂಡಿದ್ದೀನಿ. ಈ ದಾರ ಬಂದು 60 ಎಳೆ ಸುತ್ತಕೊಂಡು ಸೂಜಿಗೆ ಏರಿಸಿದ್ದೀನಿ. ಸೂಜಿಗೆ ಏರಿಸಿದಾಗ ಡಬಲ್ ಆಗುತ್ತೆ, ಸೊ 120 ಎಳೆ ಆಗುತ್ತೆ. ಈ 170 ಎಳೆ ದಾರದಿಂದ ಸೀರೆಗೆ ಕುಚ್ಚು ಹಾಕಿದಾಗ 240 ಎಳೆ ದಾರ ನಮಗೆ ಕುಚ್ಚಿಗೆ ಸಿಗುತ್ತೆ. ಸೊ ನಾವು ಬೇಬಿ ಕುಚ್ಚಿಗೆ 60 ಎಳೆ ಅಥವಾ 70 ಎಳೆ ದಾರನ ಮಾತ್ರ ತೊಗೋಬೇಕು. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಈ ಹೋಲ್ ಏನು ಮಾಡ್ತೀವಿ, ಇದು ಹೋಲ್ ದಪ್ಪ ಆಗುತ್ತೆ ಮತ್ತು ಸೀರೆ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಬನ್ನಿ ನಾವು ಈಗ ಕುಚ್ಚು ಹಾಕೋದನ್ನ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ನಾನು ಒಂದು ಕಲರಲ್ಲಿ 5 ಟಸಲ್ನ ಕಟ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿದೆಯಾ? 5 ಟಸಲ್ ಕಟ್ಟಿದ್ದೀನಿ. ಸೊ ಅದೇ ಥರ ಇನ್ನೊಂದು ಕಲರಲ್ಲಿ ಹಾಕ್ತಾ ಹೋಗೋಣ. ನಾನಿವಾಗ ಈ ಬೇಬಿ ಕುಚ್ಚನ್ನ ಒಂದು ಕಲರಲ್ಲಿ 5, ಒಂದು ಕಲರಲ್ಲಿ 5, ಆ ಥರ 5 ಬೇಬಿ ಕುಚ್ಚನ್ನ ಕಟ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ನಾವು ಏರಿಸಿರ್ತೀವಲ್ಲ, ಆ ನೀಡಲ್ನ ಸಹಾಯದಿಂದ ಸೀರೆ ಒಳಗಡೆ ಈ ಥರ ತೂರಿಸಿ ಈ ಥರ ಎಳ್ಕೊಳ್ಳಿ. ನಿಧಾನಕ್ಕೆ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡು ಲಾಸ್ಟ್ ಇನ್ನೇನಿದೆ ಅನ್ನೋವಾಗ ಈ ಥರ ನೀಟಾಗಿ ಇಟ್ಕೊಂಡು ಸಮ ಮಾಡ್ಕೊಳ್ಳಿ ದಾರನ. ಈ ಥರ ಝರಿ ಥ್ರೆಡ್ನ ಏರಿಸಿರ್ತೀವಲ್ಲ, ಎಮ್ಮಿಂಗ್ ಸೂಜಿಗೆ ಈ ಥರ ತಗೊಂಡು ನಾಟ್ ಹಾಕ್ಕೊಳ್ಳಿ. ನಾನು ಎಮ್ಮಿಂಗ್ ಸೂಜಿಗೆ ಝರಿ ಥ್ರೆಡ್ನ 4 ಎಳೆನಲ್ಲಿ ಏರಿಸ್ಕೊಂಡಿದ್ದೀನಿ. ಅಂದರೆ 2 ಎಳೆನಲ್ಲಿ ಏರಿಸ್ಕೊಂಡು ಅದು ಡಬಲ್ ಮಾಡಿದಾಗ 4 ಎಳೆ ಆಗುತ್ತೆ. ಸೊ ಆ 4 ಎಳೆ ಝರಿ ಥ್ರೆಡ್ಡಿಂದ 3 ಸರಿ ಈ ಥರ ಗಂಟು ಹಾಕ್ತೀನಿ. ಈ ಥರ ನೋಡಿ, ಈ ಥರ ದಪ್ಪನ ಗಂಟು ಬಂದಾಗ ನಮಗೆ ಸೀದಾ ಕುಚ್ಚನ್ನ ನೋಡಿದಾಗ ಅದು ಒಂಥರ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ನೋಡಿ, ಈ ಥರ ಹಿಂಗೆ ಒಳಗಡೆ ತೋರಿಸಿ ನೀರನ್ನು ಎಳ್ಕೊಳ್ಳಿ. ಅಷ್ಟೆ. ಈ ಥರ ಎಳ್ಕೊಂಡು ಈ ಪಕ್ಕದಲ್ಲಿ ಕುಚ್ಚು ಹಾಕಿದ್ದೀರಲ್ಲ, ಇದು ಏನು ಯಾವ ಲೆವೆಲ್ಗೆ ಹಾಕಿದ್ದೀರೋ ಅದೇ ಲೆವೆಲ್ಗೆ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಅಷ್ಟೆ ಬೇಬಿ ಕುಚ್ಚು. ನಾನಿಲ್ಲಿ 1/2 ಇಂಚ್ ಗ್ಯಾಪ್ಗೆ ಹಾಕ್ತಾಯಿದ್ದೀನಿ. ತುಂಬ ಹತ್ರನೂ ಆಗ್ತಾಯಿಲ್ಲ, ತುಂಬ ದೂರನೂ ಆಗ್ತಿಲ್ಲ. 1/2 ಇಂಚ್ ಗ್ಯಾಪ್ ತೊಗೊಂಡು ಕುಚ್ಚು ಕಟ್ತಾಯಿದ್ದೀನಿ. ಸೊ ನಿಮಗೆ ಹೊಸ್ದಾಗಿ ಕಲಿತಾ ಇರೋರಿಗೆ ನನಗೆ ಗೊತ್ತಾಗ್ತಾಯಿಲ್ಲ, ಅದು ತುಂಬ ಅಂದರೆ ಗ್ಯಾಪು ತುಂಬ ಲಾಂಗು ಚಿಕ್ಕದಾಗಿ ಆ ಥರ ಬರ್ತಿದೆ ಅನ್ನೋರು ಮಾರ್ಕ್ ಮಾಡ್ಕೊಂಬಿಡಿ. ಫಸ್ಟ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಕುಚ್ಚಾಕಿ. ಮತ್ತಿನ್ನೂ ಒಂದು, ಹೊಸ್ದಾಗಿ ಕಲಿಯೋರು ಡೈರೆಕ್ಟಾಗಿ ನೀವು ಸೀರೆಗೆ ಹಾಕಬೇಡಿ, ಯಾಕಂದರೆ ಸೀರೆ ಹಾಳಾಗಿಬಿಡುತ್ತೆ. ಬೇರೆ ಬಟ್ಟೆಗೆ ಹಾಕಿ ಪ್ರಾಕ್ಟೀಸ್ ಮಾಡಿ ನಂತರ ಸೀರೆಗೆ ಕುಚ್ಚು ಹಾಕಿ. ನೋಡಿ, ಈ ಥರ 3 ಸರಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಿ ಲಾಕ್ ಮಾಡಿ ನಂತರ ಇದ್ರ ಸಹಾಯದಿಂದ ಈ ಥರ ತೋರಿಸಿ ದಾರನ ಸರಿತದನ್ನ ಇಲ್ಲಿ ಲಾಕ್ ಥರ ಆಗುತ್ತೆ ಆವಾಗ. ಸೊ ಇದು ಅಷ್ಟೇ ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದರೂ ನೋಡಿ ಈ ಥರ ನಾವು ಕಟ್ ಮಾಡಿದಾಗ ಒಂದು ಉದ್ದ ಒಂದು ಚಿಕ್ಕ ಈ ಥರ ಆಗಿದೆ ಅಂತ ಅನಿಸಿದ್ರೆ ನೀವು ಅಲ್ಲೇ ಈ ಥರ ನೀಟಾಗಿ ಇಟ್ಕೊಂಡು ಸಮಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಹಾಕಿ ಲಾಸ್ಟಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ನೋಡಿ, ಎಲ್ಲ ಇವಾಗ ಒಂದೇ ಸಮ ಇದೆ.
ಕಾಣಿಸ್ತಿದೆಯಾ? ಇದೇ ಥರ ಸೀರೆ ಪೂರ್ತಿ ನಾನು ಹಾಕಿ ತೋರಿಸ್ತೀನಿ ನೋಡಿ. ಬೇಬಿ ಕುಚ್ಚು ಫುಲ್ ಕಂಪ್ಲೀಟ್ ಆಗಿದೆ, ಕಾಣಿಸ್ತಿದೆಯಾ? ಸೊ ಇದು ನಾನು ಸೀದಾ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಎಲ್ಲನೂ ಈ ಕಲರಲ್ಲಿ ರಾಮ ಗ್ರೀನ್ 5, ಪಿಂಕ್ 5, ರಾಮ ಗ್ರೀನ್ 5, ನೆಕ್ಸ್ಟ್ ಪಿಂಕ್ 5, ಇದೇ ಥರ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಇದು 3 ನಂತರ ಇದು 5 ಈ ಥರ ನಿಮಗೆ ಡಿಫ್ರೆನ್ಸಲ್ಲಿ ನಿಮ್ಗೆ ಯಾವ್ಯಾವ ಕಲರ್ ಯಾವ್ಯಾವ ಥರ ಎಷ್ಟೆಷ್ಟು ಕೌಂಟಲ್ಲಿ ಬೇಕು ಅನ್ನೋದನ್ನ ಹಾಕ್ಕೊಂಡು ಹೋಗ್ಬೋದು. 5 5 ಹಾಕಿದ್ದೀನಿ, 3 2 4 4 ಅಥವಾ 10 10 ಒಂದೊಂದು ಕಲರ್ 10 10 ಹಾಕ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೀದಾ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದು ನೋಡಿ. ಸೊ ಇದು ನಮ್ಮ ಬೇಬಿ ಕುಚ್ಚನ ಫೈನಲ್ ಲುಕ್. ಸೊ ನೀವು ಕೂಡ ನಿಮ್ಮ ಸೀರೆಗೆ ಈ ಬೇಬಿ ಕುಚ್ಚನ ಹಾಕಿ ಟ್ರೈ ಮಾಡಿ ನೋಡಿ. ಇದು 3 ಸರಿ ನಾಟ್ ಹಾಕಿದಾಗ ಇಷ್ಟು ದಿಕ್ಕಾಗಿ ಕಾಣಿಸುತ್ತೆ. ಸೊ ತುಂಬಾ ಲುಕ್ಕಾಗಿ ಕಾಣಿಸ್ತಿದೆ. ಸೊ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ರೀಲ್ನ ಪೋಸ್ಟ್ ಮಾಡಿದ್ರೂ ಫಸ್ಟು ನಿಮಗೆ ಅದು ಶೋ ಆಗುತ್ತೆ. ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.